ಹಾಯ್ ಹಲೋ ನಮಸ್ಕಾರ. ಸ್ಟಡಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನಾವು ಬಿಸ್ನೆಸ್ ಸ್ಟಡಿ 21/1/2026 ನಡೆದ ಇವತ್ತಿನ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಈಗ ವಿಷಯ ವ್ಯವಹಾರ ಅಧ್ಯಯನ. ಸಮಯ 3 ಗಂಟೆಗಳ ಕಾಲ ಅವಕಾಶ ಅವಧಿ ಇರುತ್ತದೆ. ಇಲ್ಲಿ ಗರಿಷ್ಠ ಅಂಕಗಳು 80 ಹೊಂದಿರುತ್ತದೆ. ಒಟ್ಟು ಪ್ರಶ್ನೆಗಳು ಸರಿಯಾಗಿ 41 ಪ್ರಶ್ನೆಗಳು ಇರುತ್ತದೆ. ಈಗ ಸಾಲ್ವ್ ಮಾಡೋಣ. ಭಾಗ ಎ. ಈಗ ನಮ್ಮ ಚಾನಲನ್ನು ಯಾರು ನೋಡುತ್ತಿದ್ದಿರಲ್ಲ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೊಸ ವಿಡಿಯೋಗಳನ್ನು ನಾವು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತೀವಿ. ಈಗ ಪ್ರಶ್ನೆಗಳನ್ನು ನೋಡೋಣ. ಸರಿಯಾದ ಈಗ MCQಗಳನ್ನು ನೋಡೋಣ. ಈ ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಪರ್ಯಾಯವನ್ನು ಆಯ್ಕೆ ಮಾಡಿ ಬರೆಯಿರಿ. 5 ಅಂಕಗಳನ್ನು ಹೊಂದಿರುತ್ತದೆ. MCQ. ಈಗ ಉತ್ತರ 1. ನಿರ್ವಹಣೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಸಿ ಆಗುತ್ತದೆ. ಕಲೆ ಮತ್ತು ವಿಜ್ಞಾನ ಎರಡೂ ಆಗಿವೆ. 2. ನಿರ್ವಹಣೆ ತತ್ವಗಳು ಹೇಗೆ ರಚಿಸಲಾಗಿದೆ. ಸರಿಯಾದ ಉತ್ತರ ಬಿ. ವ್ಯವಸ್ಥಾಪಕರ ಅನುಭವಗಳಿಂದ. 3. ಡ್ಯಾಶ್ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕೆಂದು ಪೂರ್ವಭಾವಿಯಾಗಿ ನಿರ್ಧರಿಸಿದಾಗಿದೆ. ಸರಿಯಾದ ಉತ್ತರ ಸಿ. ಯೋಜಿಸುವಿಕೆ. 4ನೇ ಪ್ರಶ್ನೆ. ಮೊಬೈಲ್ ಫೋನ್ಗಳನ್ನು ಉತ್ಪಾದಿಸುವ ಕಂಪನಿಯು ಉತ್ಪಾದನೆ, ಹಣಕಾಸು, ಮಾರುಕಟ್ಟೆ ಮತ್ತು ಮಾನವನ ಸಂಪನ್ಮೂಲಗಳಿಗೆ ಪ್ರತ್ಯೇಕ ವಿಭಾಗಗಳನ್ನು ಹೊಂದಿರುತ್ತದೆ. ಇದರ ಸಂಘಟನೆಯ ರಚನೆ ಪ್ರಕಾರ ಯಾವುದು? ಇಲ್ಲಿ ಸರಿಯಾದ ಉತ್ತರ ಬಿ ಆಗುತ್ತದೆ. ಬಿ. ಕಾರ್ಯಾತ್ಮಕ ರಚನೆ. 5. ಆಭರಣವು ಡ್ಯಾಶಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಸಿ. ಅನುಕೂಲ ಉತ್ಪನ್ನ. ಹಾಗೆ ಮುಂದಿನ ಪ್ರಶ್ನೆಗಳು. ಬಿಟ್ಟಸ್ಥಳ. ಈಗ ನಾವು ನೋಡೋಣ. ಬಿಟ್ಟಸ್ಥಳವು ಪ್ರಶ್ನೆ 6. ಡ್ಯಾಶ್ ರವರು ಸಾಮಾನ್ಯವಾಗಿ ನಿರ್ವಹಣೆ ಪಿತಾಮಹ. ಸರಿಯಾದ ಉತ್ತರ ಹೆನ್ರಿ ಫಯೋಲ್. 7ನೇ ಪ್ರಶ್ನೆ. ಡ್ಯಾಶ್ ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿಅಂಶಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಮುಂಗಡಪತ್ರ 2. ಹಾಗೆ ಮುಂದಿನ ಪ್ರಶ್ನೆ 8. ಡ್ಯಾಶ್ ಎಂದರೆ ನಡವಳಿಕೆಗಳನ್ನು ಗುರಿ ಕಡೆಗೆ ಸಂಕೀರ್ಣಗೊಳಿಸುವ ಮತ್ತು ನಿರ್ಧರಿಸುವ ಆಂತರಿಕ ಸ್ಥಿತಿ. ಸರಿಯಾದ ಉತ್ತರ ಪ್ರೇರಣೆ. 9. ಡ್ಯಾಶ್ ಬಂಡವಾಳವು ಸ್ಥಿರ ಆಸ್ತಿಗಳಲ್ಲಿ ಹೂಡಿಕೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸ್ಥಿರ. 10ನೇ ಪ್ರಶ್ನೆ. ಮಾರಾಟಗಾರನು ತನ್ನ ಉತ್ಪನ್ನಕ್ಕೆ ಹೆಸರು ಅಥವಾ ಚಿಹ್ನೆ ಇತ್ಯಾದಿಗಳನ್ನು ನೀಡುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯುವರು. ಸರಿಯಾದ ಉತ್ತರ ಮುದ್ರೆ ಹಾಕುವುದು. ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಹೊಂದಿಸಿ ಬರೆಯಿರಿ. ಇಲ್ಲಿ ಸರಿಯಾದ ಉತ್ತರ ನೋಡೋಣ. ಎ. ನೋಟು ಅಮಾನ್ಯೀಕರಣ. ಹೊಂದಿಸಿ ಬರೆಯಲಿ. ಉತ್ತರ 3 ನವೆಂಬರ್ 8, 2016. ಹಾಗೆ ಮುಂದಿನ ಪ್ರಶ್ನೆ. ಬಿ. ಅಧಿಕಾರ. ಸರಿಯಾದ ಉತ್ತರ ಆಜ್ಞೆಗಳನ್ನು ನೀಡುವ ಹಕ್ಕು. ಮುಂದಿನ ಪ್ರಶ್ನೆ. ಸಿ. ಅಪಕರಣ ಅಥವಾ ಪ್ರಕರಣ ಅಧ್ಯಯನ. ಸೂಕ್ತ ಉತ್ತರ ಸಂಭವನೀಯ ನೈಜ ಸಮಸ್ಯೆಗಳು. ಮುಂದಿನ ಪ್ರಶ್ನೆ. ಡಿ. ದೋಷಮುಕ್ತ ಯಂತ್ರ. ಸರಿಯಾದ ಉತ್ತರ 1ನೇದು ಯಂತ್ರವನ್ನು ಸರಿಪಡಿಸುವ ಅಥವಾ ಬದಲಾಯಿಸುವುದು. ಮುಂದಿನ ಈ ಪ್ರಶ್ನೆ. ಲಕ್ಕಿ ಡ್ರಾ. ಉತ್ತರ 2 ಮಾರಾಟ ಪರಿವರ್ತನೆ. ಸರಿಯಾದ ಉತ್ತರಗಳನ್ನು ಇನ್ನೊಂದ್ಸಲ ನೋಡೋಣ. ನೋಟು ಅಮಾನ್ಯೀಕರಣ ನವೆಂಬರ್ 8, 2016 ಇದು 1 ಆಗುತ್ತದೆ. ಹಾಗೆ ಅಧಿಕಾರವು ಇದು 2 ಆಗುತ್ತೆ. ಇದು 3, 4, ಮಾರಾಟಗಾರ 5. ಸರಿಯಾದ ಉತ್ತರಗಳನ್ನು ನೋಡಿಕೊಳ್ಳಿ.
ಈಗ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಈ ಮುಂದಿನ ಪ್ರಶ್ನೆ ಒಂದು ವಾಕ್ಯಗಳು. 12ನೇ, ನಿರ್ವಹಣೆ ಯಾವುದಾದರೂ ಒಂದು ಆಯಾಮವನ್ನು ತಿಳಿಸಿ. ಸರಿಯಾದ ಉತ್ತರ ನಿರ್ವಹಣೆ ಅಂದರೆ ಕೆಲಸ ನಿರ್ವಹಣೆ ಮಾಡುವುದು. ಹಾಗೆ ಮುಂದಿನ ಪ್ರಶ್ನೆ 13, ವರ್ಗಾವಣೆ. ವರ್ಗಾವಣೆ ಅಂದರೆ ಒಬ್ಬ ನೌಕರನನ್ನು ಇನ್ನೊಂದು ಸ್ಥಳಕ್ಕೆ ಹೋಗಿ ಕೆಲಸ ಮಾಡುವುದನ್ನೇ ವರ್ಗಾವಣೆ ಎನ್ನುವರು. 14ನೇ ಪ್ರಶ್ನೆ, ನಾಯಕತ್ವದ ಒಂದು ಶೈಲಿ. ನಾಯಕತ್ವದ ಒಂದು ಶೈಲಿ ಪ್ರಜಾಪ್ರಭುತ್ವ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಬದುಕುವ ನಾಯಕತ್ವ ಆಗಿರುತ್ತದೆ. ಮುಂದಿನ ಪ್ರಶ್ನೆಗಳು 2 ಅಂಕದ ನೋಡೋಣ. 17, ನಿರ್ವಹಣೆ ವ್ಯಾಖ್ಯಾನಿಸಿ. ನಿರ್ವಹಣೆ. ಉತ್ತರ, ನಿರ್ವಹಣೆ ಸಂಸ್ಥೆಯ ಗುರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಿಂದ ಸಾಧಿಸಲು ಯೋಜನೆ, ಸಂಘಟನೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶನ ಮತ್ತು ನಿಯಂತ್ರಣ ಪ್ರಕ್ರಿಯೆಯಾಗಿದೆ. ಹಾಗೆ 18ನೇ ಪ್ರಶ್ನೆ, ಚಲನ ಅಧ್ಯಯನ ಎಂದರೆ ಏನು? ಚಲನ ಅಧ್ಯಯನವು ಕೆಲಸವನ್ನು ನಿರ್ವಹಿಸಲು ಅಗತ್ಯವಿರುವ ವಿವಿಧ ದೈಹಿಕ ಚಲನೆಗಳನ್ನು, ಉದಾಹರಣೆಗೆ ಎತ್ತುವುದು, ಹಿಡಿಯುವುದು, ಕುಳಿತುಕೊಳ್ಳುವುದು, ಅನಗತ್ಯ ಚಲನೆಗಳನ್ನು ಎತ್ತಿಹಾಕಿ ಮತ್ತು ಅತ್ಯುತ್ತಮವಾಗಿ ಕೆಲಸದ ವಿಧಾನವನ್ನು ವಿನ್ಯಾಸಗೊಳಿಸುವ ತಂತ್ರವಾಗಿದೆ. ಮುಂದಿನ ಪ್ರಶ್ನೆ 19, ಯೋಜಿಸುವಿಕೆ ಪ್ರಕ್ರಿಯೆಯಲ್ಲಿ ಮೊದಲು 2 ಹಂತಗಳನ್ನು ತಿಳಿಸಿ. ಯೋಜಿಸುವ ಪ್ರಕ್ರಿಯೆ ಹಂತಗಳು. ಯೋಜಿಸುವಿಕೆ ಪ್ರಕ್ರಿಯೆಯ ಮೊದಲ 2 ಹಂತಗಳು ಉದ್ದೇಶಗಳನ್ನು ನಿಗದಿಪಡಿಸುವುದು, ಆಧಾರಗಳನ್ನು ಅಥವಾ ಆವರಣಗಳನ್ನು ಅಭಿವೃದ್ಧಿಪಡಿಸುವುದು. ಮುಂದಿನ ಪ್ರಶ್ನೆ 20, ಕಾರ್ಯಾತ್ಮಕ ಮತ್ತು ವಿಭಾಗೀಯ ರಚನೆಗಳ ನಡುವಿನ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಉತ್ತರ, ಕಾರ್ಯಾತ್ಮಕ ಮತ್ತು ವಿಭಾಗೀಯ ರಚನೆಯ ನಡುವಿನ ವ್ಯತ್ಯಾಸಗಳು. 1, ಕಾರ್ಯಾತ್ಮಕ ರಚನೆ. ಕಾರ್ಯಾತ್ಮಕ ರಚನೆ ವಿಭಾಗೀಯ ರಚನೆಯನ್ನು ಸಹ ಬರುತ್ತದೆ. ಇಲ್ಲಿ ನೋಡಬಹುದು, ಕಾರ್ಯಾತ್ಮಕ ರಚನೆ ಹೊಂದಿರುತ್ತದೆ. ಕಾರ್ಯಾತ್ಮಕ ರಚನೆಯಲ್ಲಿ ವ್ಯತ್ಯಾಸವಾಗಿದ್ದನ್ನು ನೋಡಬಹುದು. ಇದು ಕಾರ್ಯಗಳ ಆಧಾರದ ಮೇಲೆ ವಿಭಾಗಗಳನ್ನು ಗುಂಪು ಮಾಡುತ್ತದೆ. ವಿಭಾಗೀಯ ರಚನೆಯಲ್ಲಿ ಇದು ಉತ್ಪನ್ನ, ಪ್ರದೇಶ, ಗ್ರಾಹಕರ ಆಧಾರದ ಮೇಲೆ ವಿಭಾಗಗಳನ್ನು ಗುಂಪು ಮಾಡುತ್ತದೆ. ರಚನಾತ್ಮಕ ರಚನೆ. ಕಾರ್ಯಾತ್ಮಕ ರಚನೆ ಇದು ವೆಚ್ಚದ ನಿಯಂತ್ರಣಕ್ಕೆ ಸಹಾಯಕವಾಗಿದೆ. ವಿಭಾಗೀಯ ರಚನೆಯಲ್ಲಿ ಇದು ಬೆಳವಣಿಗೆ ಮತ್ತು ವಿಸ್ತರಣೆಗೆ ಸಹಾಯಕವಾಗಿದೆ. ಮುಂದಿನ ಪ್ರಶ್ನೆ 21, ಸಿಬ್ಬಂದಿ ನಿರ್ವಹಣೆಯ ಯಾವುದಾದರೂ 2 ಪ್ರಾಮುಖ್ಯತೆಗಳನ್ನು ಬರೆಯಿರಿ. ಸಿಬ್ಬಂದಿ ನಿರ್ವಹಣೆಯ ಪ್ರಾಮುಖ್ಯತೆಗಳು: ದಕ್ಷ ಸಿಬ್ಬಂದಿಯನ್ನು ನೇಮಕ ಮಾಡುವುದು, ಸಿಬ್ಬಂದಿಯ ಅಭಿವೃದ್ಧಿ. ಮುಂದಿನ ಪ್ರಶ್ನೆ 22, ಸಂವಹನ ಪ್ರಕ್ರಿಯೆಯ ಯಾವುದಾದರೂ 2 ಮೂಲಾಂಶಗಳನ್ನು ತಿಳಿಸಿರಿ. ಸಂವಹನ ಪ್ರಕ್ರಿಯೆಯ ಮೂಲಾಂಶಗಳು. ಸಂವಹನ ಪ್ರಕ್ರಿಯೆಯ 2 ಮೂಲಾಂಶಗಳು: 1, ಕಳುಹಿಸುವವರು ಸೆಂಡರ್, ಇನ್ನೊಂದು ಸ್ವೀಕರಿಸುವವರು ರಿಸೀವರ್, ಸಂದೇಶವನ್ನು ಪಡೆದುಕೊಳ್ಳುವ ವ್ಯಕ್ತಿ. ಮುಂದಿನ ಪ್ರಶ್ನೆ 23, ನಿಯಂತ್ರಿಸುವಿಕೆ ಯಾವುದಾದರೂ 2 ಮಿತಿಯನ್ನು ತಿಳಿಸಿರಿ. ಮಿತಿಗಳನ್ನು ತಿಳಿಸಿರಿ. 1, ನಿಖರ ಗುಣಮಟ್ಟದ ಮಾನದಂಡಗಳ ತೊಂದರೆ, ಇನ್ನೊಂದು ಬಾಹ್ಯ ಅಂಶಗಳ ಮೇಲೆ ನಿಯಂತ್ರಣ ಕೊರತೆ. ಮುಂದಿನ ಪ್ರಶ್ನೆ 24, ಈ ಚೀಟಿ ಮೇಲೆ ವ್ಯಾಪಾರ ಎಂದರೇನು? ಈ ಚೀಟಿ ಮೇಲಿನ ವ್ಯಾಪಾರ ಇದು ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ಅಂತರ್ಜಾಲವನ್ನು ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆಯಾಗಿದೆ. ಮುಂದಿನ ಪ್ರಶ್ನೆ 25, ಬೆಲೆ ನಿಗದಿಯು ಯಾವುದಾದರೂ 2 ಉದ್ದೇಶಗಳನ್ನು ತಿಳಿಸಿ. ಉದ್ದೇಶಗಳು: 1, ಲಾಭದ ಗರಿಷ್ಠೀಕರಣ, 2, ಮಾರುಕಟ್ಟೆಯಲ್ಲಿ ಉಳಿಸುವಿಕೆ. ಮುಂದಿನ ಪ್ರಶ್ನೆ 26, ಗ್ರಾಹಕರ ಯಾವುದಾದರೂ 2 ಹಕ್ಕುಗಳನ್ನು ತಿಳಿಸಿ. ಹಕ್ಕುಗಳು: 1, ಸುರಕ್ಷತೆ ಹಕ್ಕು, ಮಾಹಿತಿ ಹಕ್ಕು. ಈಗ ನಾವು ಎಲ್ಲ 1 ಅಂಕ ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡಿದೆವು. ಹಾಗೆ ಮುಂದಿನ ಭಾಗ ಸಿ ಒಳಗೆ ನೋಡೋಣ. ಸರಿಯಾದ ಉತ್ತರಗಳನ್ನು ನೀವು ನೋಡಿಕೊಳ್ಳಿ, ಗರಿಷ್ಠ ಅಂಕಗಳು ಬರುತ್ತದೆ. ಹಾಗೆ ಮುಂದಿನ ಪ್ರಶ್ನೆಗಳು 6 ಪ್ರಶ್ನೆಗಳಿಗೆ ಸರಿಯಾಗಿ 10 ರಿಂದ 12 ವಾಕ್ಯಗಳು ಉತ್ತರಿಸಿ. ಇಲ್ಲಿ 6 ಪ್ರಶ್ನೆಗಳಿಗೆ ಮಾತ್ರ ಉತ್ತರಗಳನ್ನು ಬರೆಯಬೇಕಾಗುತ್ತದೆ. 6 ಮಾರ್ಕ್ಸ್ ಇರುತ್ತದೆ. 4 ಪ್ರಶ್ನೆಗಳಿಗೆ ಮಾತ್ರ ಬರೆಯಬೇಕಾಗುತ್ತದೆ. ಟೋಟಲ್ ಆಗಿ 24 ಅಂಕಗಳನ್ನು ಹೊಂದಿರುತ್ತದೆ. ಇಲ್ಲಿ 27ನೇ ಪ್ರಶ್ನೆ, ವೈಜ್ಞಾನಿಕ ನಿರ್ವಹಣೆಯ 4 ತಂತ್ರಗಳು. 4 ತಂತ್ರಗಳನ್ನು ಬರೆಯಬೇಕಾಗುತ್ತದೆ.
ಸಂಕ್ಷಿಪ್ತವಾಗಿ. 28ನೇ ಪ್ರಶ್ನೆ, ವ್ಯವಹಾರ ಪರಿಸರದ 4 ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 29ನೇ ಪ್ರಶ್ನೆ, ಪರಿಸರದ ಆಯಾಮಗಳನ್ನು ಬರೆಯಬೇಕಾಗುತ್ತದೆ. ವ್ಯವಹಾರದ ಪರಿಸರದ ಆಯಾಮಗಳು ಗುರುತಿಸಿ. ಇಲ್ಲಿ ABC ಅಂತ ಕೊಟ್ಟಿರ್ತಾರೆ. ಒಂದೊಂದು ಪೇಜು ಅಥವಾ ಅರ್ಧ ಪೇಜುಗಳನ್ನು ಬರೀಬೇಕಾಗುತ್ತದೆ. 30ನೇ ಪ್ರಶ್ನೆ, ಯೋಜಿಸುವಿಕೆ 4 ಮಿತಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಪಾಯಿಂಟ್ಗಳು ಶಾರ್ಟ್ ಆಗಿರಬೇಕು, ನೋಡಿ ಬರೆಯಬೇಕಾಗುತ್ತದೆ. 31ನೇ ಪ್ರಶ್ನೆ, ಸಿಬ್ಬಂದಿ ಆಯ್ಕೆಯಲ್ಲಿ ಬಳಸುವ ಯಾವುದಾದರೂ 4 ಪರೀಕ್ಷೆಗಳನ್ನು ಬರೆಯಿರಿ. 32ನೇ ಪ್ರಶ್ನೆ, ಒಂದು ಉತ್ತಮ ನಿಯಂತ್ರಣ ವ್ಯವಸ್ಥೆ ಸಂಘಟನೆಯ ಹಲವು ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಈ ಹೇಳಿಕೆಯನ್ನು ಯಾವುದಾದರೂ 4 ಅಂಶಗಳ ಮಾತ್ರ ನೀವು ಬರೆಯಬೇಕಾಗುತ್ತದೆ. 33ನೇ ಪ್ರಶ್ನೆ, ಲಾಭಾಂಶ ನಿರ್ವಹಣೆಯ ಮೇಲೆ ಪ್ರಭಾವ ಬೀರುವ ಯಾವುದಾದರೂ 4 ಅಂಶಗಳ ಸಂಕ್ಷಿಪ್ತವಾಗಿ ವಿವರಿಸಿ. ಲಾಭಾಂಶ ಎಂದರೆ ಲಾಭ ನಷ್ಟಗಳ ಬಗ್ಗೆ ಬರೆಯಬೇಕಾಗುತ್ತದೆ. 34ನೇ ಪ್ರಶ್ನೆ, ಮಾರಾಟ ಪ್ರಕ್ರಿಯೆಯ ಮಿಶ್ರಣ ಮೂಲಾಧಾರಗಳನ್ನು ವಿವರಿಸಿ. ಸರಿಯಾಗಿ 4 ಪ್ರಶ್ನೆಗಳನ್ನು ಮಾತ್ರ ಬರೆಯಿರಿ. ಹಾಗೆ ಮುಂದಿನ ಭಾಗ ಡಿ ಒಳಗೆ ನೋಡೋಣ. ಇಲ್ಲಿ 3 ಪ್ರಶ್ನೆಗಳಿಗೆ ಮಾತ್ರ 20 ರಿಂದ 25 ವಾಕ್ಯಗಳಲ್ಲಿ ಬರೆಯಬೇಕಾಗುತ್ತದೆ. ಇಲ್ಲಿ 8 ಪ್ರಶ್ನೆಗಳ ಇಲ್ಲಿ ನೋಡಬೇಕು. 3 × 24 ಪ್ರಶ್ನೆಗಳು ಬರೆಯಬೇಕಾಗುತ್ತದೆ. 3 ಪ್ರಶ್ನೆಗಳನ್ನು ಮಾತ್ರ ಬರೆಯಬೇಕು. ಒಂದೊಂದು ಪ್ರಶ್ನೆಗೆ 8 ಅಂಕಗಳನ್ನು ಹೊಂದಿರುತ್ತದೆ. ಇಲ್ಲಿ ನೋಡಿ 37ನೇ ಪ್ರಶ್ನೆ, ನಿರ್ವಹಣೆಯ ಉದ್ದೇಶ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುವುದರಿಂದ ಇದು ಹೆಚ್ಚಾಗಿ ಕೇಳುತ್ತಾರೆ. ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿರಿ. 38, ಪ್ರತಿ ನಿಯೋಜನೆ ಎಂದರೇನು? ಪ್ರತಿ ನಿಯೋಜನೆ ಒಂದು ಯೋಜನೆ ಅಥವಾ ಇನ್ನೊಂದು ಯೋಜನೆಗೆ ಮೀರಿ ಒಂದು ಯೋಜನೆ ಅತ್ಯುತ್ತಮವಾಗಿರಬೇಕೆನ್ನುವುದೇ ಪ್ರತಿ ನಿಯೋಜನೆ ಎನ್ನುವರು. ಹಾಗೆ ಅದರ ಪ್ರಾಮುಖ್ಯತೆಯನ್ನು ಸಹ ಬರೆಯಬೇಕಾಗುತ್ತದೆ. 39 ಪ್ರಶ್ನೆಯಲ್ಲಿ ಯಾವುದಾದರೂ 8 ನೇಮಕಾತಿಯ ಬಾಹ್ಯ ಮೂಲಗಳನ್ನು ವಿವರಿಸಿ. ಹಾಗೆ 40ನೇ ಪ್ರಶ್ನೆ, ಸಂವಹನ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ಅಳವಡಿಸಿಕೊಳ್ಳಬೇಕಾದ ಯಾವುದಾದರೂ 8 ಸೂಕ್ತ ಕ್ರಮಗಳನ್ನು ಸಲಹೆಗಳನ್ನು ವಿವರಿಸಿ. 41, ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟಗಳ ನಡುವಿನ ಯಾವುದಾದರೂ 8 ವ್ಯತ್ಯಾಸಗಳನ್ನು ತಿಳಿಸಿರಿ. ಸೂಕ್ತವಾಗಿ ಇಲ್ಲಿ ನೀವು ನೋಡಬಹುದು 3 ಪ್ರಶ್ನೆಗಳಿಗೆ 8 ಅಂಕಗಳನ್ನು ತೆಗೆದುಕೊಳ್ಳಬಹುದು ನೀವು ಸರಿಯಾಗಿ ಬರೆದರೆ. ಇದೇ ರೀತಿ ನಮ್ಮ ಹೊಸ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಹಾಕ್ತಾ ಇರ್ತೀವಿ. ನೋಡಿಕೊಳ್ಳಿ. ಸರಿಯಾದ ಉತ್ತರಗಳನ್ನು ನೀವು ನೋಡಿಕೊಳ್ಳಿ ಯಾವುದನ್ನು ಬರೆದಿದ್ದೀರಾ ಎಂದು. 80 ಅಂಕಕ್ಕೆ ಗರಿಷ್ಠ 70% ಅಂಕಗಳನ್ನು ಪಡೆಯಬಹುದು. ನೀವು ನೋಡ್ತಾ ಇದ್ದೀರಾ. ಹಾಗೆ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್. ಧನ್ಯವಾದಗಳು.